ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ. ಹಗಲ್ ದರೋಡೆ ಅಂದ್ರೆ ಇದೇ ಇರಬೇಕು ಅಂತೇಳಿ ಮಾಜಿ ಸಂಸದ ಗರಂ ಆಗಿ ಮಾತನಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಾಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಹದಗೆಟ್ಟಿದೆ. ಹಾಡ ಹಗಲೇನೆ ದರೋಡೆ ಮಾಡ್ತಾರೆ. ಹಗಲು ದರೋಡೆ ಅಂದ್ರೆ ಇದೇ ಅನ್ಸುತ್ತೆ. ಹಾಡಾಗ್ಲೇ ಬಂದು ಈ ರೀತಿಯಾಗಿ ದರೋಡೆ ಕೃತ್ಯವನ್ನ ಎಸಗಲಾಗಿದೆ. ಪೊಲೀಸರಿಗೆ ಯಾವುದೇ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಇಲ್ಲಿ ಕರ್ತವ್ಯ ಮಾಡೋದಕ್ಕೆ ಬಿಟ್ರೆ ಪೊಲೀಸರು ಇಂತಹ ಕೇಸ್ಗಳನ್ನ ಮಟ್ಟ ಹಾಕ್ತಾರೆ. ಮೈಸೂರಿನ ರೇಪ್ ಕೇಸ್ ಕೂಡ ಅದರಲ್ಲೂ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ರಲ್ವಾ. ಒಂದೇ ಒಂದು ಕ್ಲೂ ಮೂಲಕ ಅವರನ್ನ ಪತ್ತೆ ಹಚ್ಚಿದ್ರು. ಹಾಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡದಿರೋದೇ ಇಂತಹ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಅವರು ಟೀಕೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರ ಪ್ರತಿಕ್ರಿಯೆ. ಮುಸುಕುದಾರಿಗಳು ನುಗ್ಗಿ 5 ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನ, ಬೆಳ್ಳಿ, ವಜ್ರವನ್ನ ದರೋಡೆಯನ್ನು ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ನಮ್ಮಲ್ಲಿ ಹಗಲು ದರೋಡೆ ಅಂತ ಹೇಳ್ತಾರೆ. ಹಗಲು ದರೋಡೆಗೆ ನಮ್ಮ ಮೈಸೂರಿನಲ್ಲಿ ಆಗಿಂದಾಗ್ಗೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೂ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಅಧಿಕಾರಿಗಳ ಬಗ್ಗೆ ಆಗಲಿ, ಕಾನೂನು ಸುವ್ಯವಸ್ಥೆಗಾಗಲಿ ಯಾವುದೇ ಬೆಲೆ ಇಲ್ಲದೆ ಇದ್ದಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಒಂದು ಕಾರ್ಯದಕ್ಷ ಇಲಾಖೆ ಅದು. ಈ ಇಲಾಖೆಗೆ ನೀವು ಫ್ರೀ ಹ್ಯಾಂಡ್ ಕೊಡ್ತು ಅಂತಂದ್ರೆ 24 ಅವರ್ಸ್ ಅಲ್ಲಿ ಮೈಸೂರಿನ ಇಡೀ ಎಂಟೈರ್ ಮೈಸೂರನ್ನ ಕ್ಲೀನ್ ಅಪ್ ಮಾಡಿಬಿಡ್ತಾರೆ ಇವರು. ಯಾಕೆಂದ್ರೆ ಇಲ್ಲೊಂದು ಸಾಮೂಹಿಕ ಅತ್ಯಾಚಾರ ನಡೆದಾಗ ಅಲ್ಲಿ ಬಿದ್ದಂತ ಒಂದು ಬಸ್ ಟಿಕೆಟ್, ಒಂದು ಬೀಡಿಯ ಸಿಪ್ಪೆಯನ್ನು ಹಿಡ್ಕೊಂಡೋಗಿ ಟ್ರೇಸ್ ಮಾಡಿ ಬಂದ್ರು. ಇಲ್ಲೇ ಈಗ ACP ಶಿವಶಂಕರ್ ಇದ್ದಾರೆ, ಎನ್ಕ್ವೈರಿ ಆಫೀಸರ್ ಆಗಿದ್ರು, ಟ್ರೇಸ್ ಮಾಡ್ತಾರೆ. ಪೊಲೀಸರಿಗೆ ದಕ್ಷತೆ ಇದೆ. ನೀವು ಪೊಲೀಸರು ಇವತ್ತು ಅವ್ರು ಸಂತ್ರಸ್ತರಾಗಿ ಹೋಗಿದ್ದಾರೆ. ಅವರು ಈ MLAಗಳ ಈ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಮಂತ್ರಿಗಳ ಕಾಟ ತಡ್ಕೊಳಕಲ್ಲ. ಪೋಸ್ಟಿಂಗಿಗೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ